ಹಸುರು ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 3 ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ಹಸುರು ಕವನದ ರೀತ್ಯ ಎಲ್ಲೆಲ್ಲಿ ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ. ಉತ್ತರ: ಕವಿ ಕುವೆಂಪುರವರು ತಮ್ಮ ಹಸುರು ಕವನದಲ್ಲಿ ಆಶ್ವೀಜ ಮಾಸದ ನವರಾತ್ರಿಯ ಹಬ್ಬದ ಜೊತೆಗೆ ಪ್ರಕೃತಿಯು ಹೇಗೆ ಹಸುರಿನಿಂದ ಕಂಗೊಳಿಸುತ್ತದೆ ಎಂಬುದನ್ನು ತುಂಬಾ ಸುಂದರವಾಗಿ ಅಭಿವ್ಯಕ್ತಗೊಳಿಸಿದ್ದಾರೆ. ನೀಲವರ್ಣದ ಸಮುದ್ರದಂತಿರುವ ವನವೆಲ್ಲವೂ ಹಸುರಾಗಿದೆ. ಕವಿಯ ಆತ್ಮಕ್ಕೂ ಕೂಡ ಹಸುರು ಆವರಿಸಿದೆ. ನವರಾತ್ರಿಯಲ್ಲಿ ಹಸುರಾದ ಕವಿಯ ಹೃದಯಕ್ಕೆ ಆಗಸವು ಹಸುರಾಗಿ ಕಾಣುತ್ತದೆ. ಆಗಸದಲ್ಲಿರುವ ಮುಗಿಲು ಹಸುರಾಗಿ ಬಯಲೆಲ್ಲ ಹಸುರಾಗಿ ಗೋಚರಿಸಿದೆ. ಸುತ್ತಲೂ ಹರಡಿರುವ ಮಲೆನಾಡು ಹಸುರಿನಿಂದ ಕೂಡಿದೆ. ಬೆಟ್ಟ ಗುಡ್ಡ ಕಣಿವೆಗಳೆಲ್ಲವೂ ಹಸುರಾಗಿದೆ. ಸಂಜೆ ಬಿಸಿಲು ಕೂಡ ಹಸುರಾಗಿದೆ. ಹೊಸ ಹೂವಿನ ಕಂಪಿಗೂ ಹಸುರು ಆವರಿಸಿದೆ. ಬೀಸುವ ತಂಪಾದ ಗಾಳಿಗೂ ಹಸುರು ವ್ಯಾಪಿಸಿದೆ. ಹಕ್ಕಿಯ ಕೊರಳಿಂದ ಬರುವ ಇಂಪಾದ ಧ್ವನಿ ಹಸುರಾಗಿದೆ. ಇಳಿಯ ಉಸಿರು ಕವಿಯ ದೇಹದಲ್ಲೂ ಸಂಚರಿಸಿ ಅದಕ್ಕೂ ಕೂಡ ಹಸುರು ವ್ಯಾಪಿಸಿದೆ. ಕಡಲಿಗೂ ಹಸಿರು ವ್ಯಾಪಿಸಿದೆ. ಭತ್ತದ ಗದ್ದೆ, ಅಡಕೆಯ ತೋಟ, ಗದ್ದೆಗೆ ಹಿಂಡಾಗಿ ಬರುವ ಗಿಳಿಗಳ ಸಮೂಹ ಎಲ್ಲವೂ ಹಸುರಾಗಿದೆ. ಅಚ್ಚ ಹಸಿರಿನ ಹುಲ್ಲಿನ ಹಾಸಿಗೆಯು ನಯವಾದ ಅಚ್ಚ ಹಸಿರಿನ ಬಟ್ಟೆಯ ಜಾಮಖಾನೆಯನ್ನು ಹರಡಿ ಭೂಮಿ ತಾಯಿಯ ಮೈಮುಚ್ಚಿರುವಂತೆ ಕಾಣುತ್ತಿದೆ. ಎತ್ತು ನೋಡಿದರತ್ತ ಕವಿಯ ಕಣ್ಣಿಗೆ ಹಚ್ಚ ಹಸಿರು ಕಾಣಿಸಿದೆ. ಆದ್ದರಿಂದ ಕವಿಯ ಮನದಲ್ಲಿ ಸರ್ವವೂ ಹಸುರಿನ ಭಾವ ಮೂಡಿ ಒಡಲಿನಲ್ಲಿರುವ ನೆತ್ತರು ಹಸಿರಾಗಿ ಕವಿಯಾತ್ಮಕ್ಕೂ ಹಸಿರು ವ್ಯಾಪಿಸಿದೆ ಎಂದು ಹೇಳಬಹುದು. ಪ್ರಶ್ನೆ 2 ಪ್ರಕೃತಿಯ ಹಸಿರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಉತ್ತರ: ಹಸಿರೇ ಉಸಿರು ಎಂಬ ಮಾತಿದೆ. ಹಸುರು ಇಲ್ಲದೆ ಹೋದರೆ ಜೀವ ಸಂಕುಲವೇ ನಾಶವಾಗುತ್ತದೆ. ಜೀವಿಗಳು ಬದುಕಲು ಅವುಗಳ ಸಂತತಿಯು ಮುಂದುವರಿಯುವಲ್ಲಿ ಹಸುರಿನ ಪಾತ್ರ ಬಹಳ ದೊಡ್ಡದು. ಜೀವ ಜಗತ್ತಿಗೆ ಅತ್ಯಗತ್ಯವಾದ ಆಮ್ಲಜನಕವು ದೊರೆಯುವುದು ಹಸುರಿನಿಂದ. ನಾವು ತಿನ್ನುವ ಆಹಾರದ ಮೂಲ ಹಸುರಾಗಿದೆ. ಆಧುನಿಕತೆ ಬೆಳೆದಂತೆಲ್ಲ ಇತ್ತೀಚಿನ ದಿನಗಳಲ್ಲಿ ಹಸಿರು ಕಣ್ಮರೆಯಾಗುತ್ತಾ ಸಾಗುತ್ತಿದೆ. ನಗರ ಪ್ರದೇಶ, ವಾಹನ, ರಸ್ತೆ ಹೀಗೆ ಭೂಮಿಯು ತನ್ನ ಹಸುರನ್ನು ಕಳೆದುಕೊಳ್ಳುತ್ತಾ ಸಾಗುತ್ತಿದೆ. ಪರಿಸರ ನಾಶ ಇಂದಿನ ಎಷ್ಟೋ ಕಾಯಿಲೆಗಳಿಗೆ ಕಾರಣವಾಗಿದೆ. ಬರಗಾಲ ಆವರಿಸುತ್ತಿದೆ. ಅನೇಕ ಜೀವ ಸಂಕುಲ ಅಳಿವಿನಂಚಿನಲ್ಲಿವೆ. ಕೆಲವು ಜೀವಿಗಳ ಸಂತತಿಯೇ ಅಪಾಯಕ್ಕೆ ಸಿಲುಕುತ್ತಿವೆ. ಆದ್ದರಿಂದ ಹಸಿರು ಇಳೆಯ ಉಸಿರಾಗಿದೆ. ಜೀವಿಗಳ ಉಸಿರು ಇರಬೇಕಾದರೆ ಹಸಿರು ಬಹಳ ಮುಖ್ಯ. ಆದ್ದರಿಂದ ಭೂಮಿಯ ಮೇಲಿನ ಹಸುರನ್ನು ಕಾಪಾಡುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ್ದರಿಂದ ನಾವೆಲ್ಲರೂ ಗಿಡ ಮರಗಳನ್ನು ಬೆಳೆಸಿ ಅರಣ್ಯ ನಾಶವನ್ನು ತಪ್ಪಿಸಿ ಅನೇಕ ಜೀವ ಸಂಕುಲಗಳ ಉಳಿವಿಗೆ ಸಾಕ್ಷಿಯಾಗೋಣ.